ಎಲ್ಲರಿಗೂ ನಮಸ್ಕಾರ. ಲೈಫ್ ಜರ್ನಿ ಚಾನಲ್ಗೆ ಸುಸ್ವಾಗತ. ಹಾಯ್ ಎವ್ರಿವನ್. ಇವತ್ತು ನಾವು ಹೋಗ್ತಾ ಇರೋದು ಮಂಜುರಾಬಾದ್ ಫೋರ್ಟಿಗೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಭಾವ, ಆಮೇಲೆ ಗ್ರೀಷ್ಮಕ್ಕ, ಆಮೇಲೆ ನಮ್ಮ ಅಕ್ಕ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಫುಲ್ ಟ್ರಾವೆಲ್ ಹೇಗಿರುತ್ತೆ ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತು ಸೋಮವಾರಪೇಟೆಯಿಂದ ಮಂಜರಾಬಾದ್ ಕೋಟೆಗೆ ಹೋಗ್ತಾ ಇದ್ದೀವಿ. ಸೋಮವಾರಪೇಟೆಯಿಂದ ಮಂಜರಾಬಾದ್ ಕೋಟೆ ಸಕಲೇಶ್ವರ ಹೋಗೋ ರೋಡು ಹೇಗಿದೆ ಅಂತ ಇಲ್ಲಿ ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. 13 ಕಿಲೋಮೀಟರ್. ಇನ್ನು ಸಕಲೇಶ್ವರಕ್ಕೆ ಇನ್ನೂ 13 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ಹೇಗಿರುತ್ತೆ, ಎಷ್ಟು ದೂರ ಆಯಿತು, ಹೆಂಗೆ ಎಲ್ಲ ಫುಲ್ ಡೀಟೇಲ್ಸ್ ಹೇಳ್ತೀನಿ ನಾನು. ರೋಡ್ ತುಂಬ ಚೆನ್ನಾಗಿದೆ. ಹೋಗಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಕ್ಚುಲಿ ಬೆಳಗಿನ ಜಾವ ಮಾರ್ನಿಂಗ್ ಒಂದು 6 ರಿಂದ 8 ಗಂಟೆ, ಇಲ್ಲ ಸಂಜೆ 4 ರಿಂದ 7 ಗಂಟೆ ತನಕ ಆ ಜಾಗದಲ್ಲಿ ತುಂಬ ವೆದರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಜರ್ನಿ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಕಾರ್ ಡ್ರೈವಿಂಗ್ ಮಾಡೋರಿಗೂ ತುಂಬ ಖುಷಿ ಕೊಡುತ್ತೆ. ಮತ್ತು ಹೋಗ್ಬೇಕಾದ್ರೆ ವ್ಯೂಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ತುಂಬ ಸಿಕ್ಕಾಬಟ್ಟೆ ಬಿಸಿಲಿದೆ. ಮಳೆ ರೈನಿ ಸೀಸನಲ್ಲಿ ಬಂದರೆ ಸೂಪರ್ ಆಗಿರುತ್ತೆ. ರೈನಿ ಸೀಸನಲ್ಲಿ ಫುಲ್ ಕೂರ್ಗ್ ಸೈಡ್ ಟ್ರಿಪ್ ಎಲ್ಲ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೇಚರ್ ಫುಲ್ ಗ್ರೀನರಿ ಆಗಿರುತ್ತೆ. ಇವಾಗ ತುಂಬಾ ಬಿಸಿಲಿರೋದ್ರಿಂದ ಸ್ವಲ್ಪ ಬೋರ್ ಅಷ್ಟೇ. ನಾವು ಹೋಗ್ತಿರೋ ಕೋಟೆ ಬೆಂಗಳೂರು ಟು ಮಂಗಳೂರು ಹೆದ್ದಾರಿ ಇರುವ ಹಾಸನ ಜಿಲ್ಲೆಯ ಸಕಲೇಶ್ವರದ ದೋಣಿಗಲ್ ಎಂಬ ಊರಿನ ಸಣ್ಣ ಗುಡ್ಡದ ಮೇಲಿರೋ ಕೋಟೆ ಹೋಗ್ತಾ ಇದೀವಿ. ಇಲ್ಲಿ ನೋಡ್ಬೋದು, ಇದೇ ಗುಡ್ಡ. ಅದು ಈ ಗುಡ್ಡದ ಮೇಲೆ ನಾವು ಕೋಟೆಗೆ ಹೋಗ್ಬೇಕಾಗಿದೆ ಇವಾಗ. ಸೊ ಇಲ್ಲಿ ಹೋಗ್ಬೇಕಾದ್ರೆ 250 ಮೆಟ್ಲುಗಳನ್ನ ಹತ್ತು ಹೋಗ್ಬೇಕಾಗಿದೆ. ಅದಕ್ಕಿಂತ ಊಟ ಮಾಡೋಣ. ಇಲ್ಲಿ ಹೋಟೆಲಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಇನ್ನು ನಾವು ಮಂಜರಾಬಾದ್ ಫೋರ್ಟ್ ಹತ್ರ ಬಂದು ರೀಚ್ ಆಗಿದ್ದೀವಿ, ಬಟ್ ಇನ್ನೂ ತಲುಪಿಲ್ಲ. ಫಸ್ಟ್ ಊಟ ಮಾಡಿಬಿಟ್ಟು ಮತ್ತೆ ಹತ್ತೋಣ. ಇಲ್ಲಿ ಹೋಟೆಲಲ್ಲಿ ವೆಜ್ ಊಟ ಸಿಗುತ್ತೆ. ಜ್ಯೂಸ್ ಆಗ್ಬೋದು, ದೋಸೆ, ಮಧ್ಯಾಹ್ನದ ಮೀಲ್ಸ್ ಕೂಡ ಇರುತ್ತೆ. ಓಕೆ, ಅವರೇಜ್ ಆಗಿದೆ, ತುಂಬ ಚೆನ್ನಾಗಿದೆ. ನಾವು ಅಲ್ಲಿಂದ ಬಂದು ಹೋಗೋಕ್ಕಿಂತ ಮುಂಚೆ ಊಟ ಮಾಡಿದ್ರೆ ತುಂಬ ಒಳ್ಳೆಯದು. ಗೈಸ್ ಎಲ್ಲ ಫುಲ್ ಸುಸ್ತಾಗಿ ಹೋಗಿದ್ದಾರೆ. ಹತ್ತಕ್ಕಾಗ್ತಿಲ್ಲ. ಆಫ್ಟರ್ನೂನ್ ಆಗಿರೋದ್ಕೂ ಕಷ್ಟಪಟ್ಟು ಹತ್ಕೊ ಬರ್ತಾ ಇದ್ದಾರೆ. ಇಲ್ಲೊಬ್ರು ಹತ್ತಬೇಕೋ ಬೇಡ ಅಂತ ಹೋಗ್ತಿದ್ದಾರೆ. ಈ ಕೋಟೆ ನೋಡಿದ್ರೆ 18th ಸೆಂಚುರಿಯಲ್ಲಿ ಟಿಪ್ಪು ಸುಲ್ತಾನ್ ಅವರು ಕಟ್ಟಿರೋ ಕೋಟೆ ಇದು. ಇದು ಫ್ರೆಂಚ್ ಸ್ಟಾರ್ ಅಂತ ಕರೀತಾರೆ. ಸೊ ಸ್ಟಾರ್ ಶೇಪಲ್ಲಿ ಕೋಟೆ ಕಟ್ಟಿದ್ದಾರೆ. ಇದು ಕಲ್ಲು ಮತ್ತು ಇಟ್ಟಿಗೆಗಳಿಂದ ಕಟ್ಟಿದ್ದಾರೆ. ಫಸ್ಟು 12 ಅಡಿ ಏನಿದೆ ಅದನ್ನ ಕಲ್ಲಿಂದ ಕಟ್ಟಿದ್ದಾರೆ. ಆಮೇಲೆ ಏನಿದೆ ವಿನ್ಯಾಸ ಏನಿದೆ ಅದನ್ನ ಇಟ್ಟಿಗೆಯಿಂದ ಮಾಡಿದ್ದಾರೆ. ಇದನ್ನ ಅವರು ಸಾಮಗ್ರಿಗಳು ಯೂಸ್ ಮಾಡ್ತಾರೆ, ಮತ್ತೆ ಬಂದೂಕುಗಳನ್ನ ಸ್ಟೋರ್ ಮಾಡಿಡೋದಕ್ಕೆ